ಉತ್ತರ ಪ್ರದೇಶದ ಯೂಟ್ಯೂಬರ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಯೂಟ್ಯೂಬರ್ ಮನೆಯಲ್ಲಿ ಐಷಾರಾಮಿ ಕಾರುಗಳನ್ನು ನೋಡಿ ಒಂದು ಕ್ಷಣ ಇಡಿ ಅಧಿಕಾರಿಗಳಿಗೆ ದಂಗು ಬಡಿದಂತಾಗಿತ್ತು. ಸೈಕಲ್ನಲ್ಲಿ ಓಡಾಡ್ತಾ ಇದ್ದ ವ್ಯಕ್ತಿಯ ಬಳಿ ಐಷಾರಾಮಿ ಕಾರುಗಳು ಪತ್ತೆಯಾಗಿದೆ. ಉನ್ನಾವೋ ನಿವಾಸಿಯಾಗಿರುವಂತಹ ಅನುರಾಗ್ ದ್ವಿವೇದಿ ಮನೆ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದ ಅನುರಾಗ್ ದ್ವಿವೇದಿ ಮನೆ ಮೇಲೆ ದಾಳಿ ಮಾಡಿದ್ರು. ಅನುರಾಗ್ ದ್ವಿವೇದಿ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಐಷಾರಾಮಿ ಕಾರುಗಳನ್ನು ನೋಡಿ ಶಾಕ್ ಆಗಿದ್ದಾರೆ. ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ದ್ವಿವೇದಿ ಮನೆಯಲ್ಲಿ ಲ್ಯಾಂಬೋರ್ಗಿನಿ, ಉರುಸ್, BMW 4, ಮರ್ಸಿಡೀಸ್ ಬೆಂಜ್ ಕಾರುಗಳು ಸೇರಿದಂತೆ 4 ಕಾರುಗಳು ಸೇರಿದಂತೆ ಐಷಾರಾಮಿ ಕಾರುಗಳು ಪತ್ತೆಯಾಗಿದ್ದಾವೆ. ಆನ್ಲೈನ್ ಬೆಟ್ಟಿಂಗ್ ಜೂಜಾಟ ಅಪ್ಲಿಕೇಶನ್ಗಳಿಂದ ಹಣ ಗಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಅಕ್ರಮ ಹಣ ಕಾನೂನು ಬದ್ಧವಾಗಿಸೋದಕ್ಕೆ ಯತ್ನ ಮಾಡಿದಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಅಂದರೆ ಅಕ್ರಮ ಹಣ ಏನಿತ್ತು ಅದನ್ನು ಕಾನೂನುಬದ್ಧವಾಗಿಸೋದಕ್ಕೆ ಅಂದರೆ ವೈಟ್ ಮನಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ ಆರೋಪ ಕೂಡ ಇದೆ. ಬೆಟ್ಟಿಂಗ್ ಜೂಜಾಟದ ಅಪ್ಲಿಕೇಶನ್ಗಳೇನಿದ್ದಾವೆ ಅದರ ಪ್ರಚಾರ ಕೂಡ ದ್ವಿವೇದಿ ಮಾಡ್ತಾ ಇದ್ರು. ಈ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ರು. ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಜೂಜಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ರು. ಅಂದರೆ ಬೆಟ್ಟಿಂಗ್ ಮಾಡೋದಕ್ಕೆ ಯೂಟ್ಯೂಬ್ ಚಾನೆಲ್ ಬಳಕೆ ಮಾಡ್ಕೊಳ್ತಾ ಇದ್ರು. ಈ ಯೂಟ್ಯೂಬ್ ಚಾನೆಲ್ನ ನೋಡಿ ಅತಿ ಹೆಚ್ಚು ಜನ ಬೆಟ್ಟಿಂಗ್ ಕೂಡ ಮಾಡ್ತಾ ಇದ್ರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ನೀವು, ಒಂದು ಕಡೆ ಸೈಕಲಲ್ಲಿ ತಿರುಗಾಡ್ತಾ ಇದ್ದಾರೆ. ಸೈಕಲ್ ಹೊಡೆದುಕೊಂಡು ಇದ್ದಂತಹ ಒಬ್ಬ ವ್ಯಕ್ತಿ ಕೆಲವೇ ದಿನಗಳಲ್ಲಿ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿರುವಂಥದ್ದು ಅನುಮಾನಕ್ಕೆ ಕಾರಣ ಆಗಿತ್ತು. ಅದಾದ ನಂತರ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಮನೆ ಮೇಲೆ ದಾಳಿ ಮಾಡಿದಾಗ ಒಂದು ಕ್ಷಣ ಇಡಿ ಅಧಿಕಾರಿಗಳು ದಂಗಾಗಿ ಬಿಟ್ಟಿದ್ರು.